ಎಲ್ಲರಿಗೂ ನಮಸ್ಕಾರ. ನಾವು BA 3ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ 6 ಆತ್ಮಕಥೆಗಳ ಆಯ್ದ ಭಾಗಗಳು ಅನ್ನೋ ಪಠ್ಯವನ್ನು ನೋಡ್ತಾ ಇದ್ವಿ. ಈಗಾಗಲೇ ಆ ಪಠ್ಯದಲ್ಲಿನ 5 ಆತ್ಮಕಥೆಗಳ ಆಯ್ದ ಭಾಗಗಳನ್ನು ನೋಡಿದ್ದೀವಿ. ಇವಾಗ 6ನೇ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡಬೇಕು. ಇದು ಪಠ್ಯದಲ್ಲಿನ ಕೊನೆಯ ಆತ್ಮಕಥೆಯ ಆಯ್ದ ಭಾಗ. ಯಾವುದು? ಡಾಕ್ಟರ್ ಸಿದ್ಧಲಿಂಗಯ್ಯನವರ ಮಹಾತ್ಮ ಗಾಂಧಿಯವರ ಮಾತು ಕೇಳಿದ್ದ ಮಂಚನ ಬೆಲೆಯ ತಾತ ಅನ್ನೋದು. ಆ ಆತ್ಮಕಥೆಯ ಭಾಗವನ್ನು ನೋಡೋಕ್ಕಿಂತ ಮುಂಚೆ ಲಾಸ್ಟ್ ಪೀರಿಯಡಲ್ಲಿ ನಾವು B ಜಯಶ್ರೀಯವರ ಅಮ್ಮನ ನೆನಪುಗಳು ಅನ್ನೋ ಆತ್ಮಕಥೆಯ ಭಾಗವನ್ನು ನೋಡಿದ್ವಿ. ಅವರ ಆತ್ಮಕಥೆ ಹೆಸರು ಕಣ್ಣ ಮುಚ್ಚೆ ಕಾಡೆ ಗೂಡೆ ಅಂತ. ಆ ಆತ್ಮಕಥೆಯ ಪುಸ್ತಕದ ಮುಖಪುಟ ಇದು. ಲಾಸ್ಟ್ ಪೀರಿಯಡಲ್ಲಿ ನಿಮ್ಗೆ ತೋರಿಸಿರಲಿಲ್ಲ, ಅದಕ್ಕಾಗಿ ಇವತ್ತು ತೋರಿಸ್ತಿದ್ದೀವಿ ಅಷ್ಟೇ ರೀ. ಇವಾಗ 28ನೇ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋದು ಮಹಾತ್ಮ ಗಾಂಧಿಯವರ ಮಾತು ಕೇಳಿದ್ದ ಮಂಚಿನ ಬೆಲೆಯ ತಾತ ಅನ್ನೋ ಆತ್ಮಕಥೆಯ ಭಾಗವನ್ನು. ಆ ಆತ್ಮಕಥೆ ಭಾಗ ನೋಡೋದಕ್ಕಿಂತ ಮುಂಚೆ ಆ ಆತ್ಮಕಥೆಯ ಕರ್ತೃ ಹಲವಾರು ದಲಿತರ ಬಾಳಿಗೆ ಬೆಳಕನ್ನು ನೀಡಿದಂತಹ ಒಬ್ಬ ಹೋರಾಟಗಾರ ಸಿದ್ಧಲಿಂಗಯ್ಯನವರು. ಅವರ ಪರಿಚಯ ಮಾಡಿಕೊಂಡು ನಂತರ ಅವರ ಆತ್ಮಕಥೆಯ ಭಾಗವನ್ನು ನೋಡೋಣ. ಇದು ಸಿದ್ಧಲಿಂಗಯ್ಯನವರ ಭಾವಚಿತ್ರ. 28ನೇ ಅವಧಿಯ ಶೀರ್ಷಿಕೆ ಏನು ಅಂತಂದ್ರೆ ದಲಿತ ಕವಿ ಸಿದ್ಧಲಿಂಗಯ್ಯ. ಇದ್ರಾಗ ಬರೋ ಉಪಶೀರ್ಷಿಕೆಗಳು ಅಂತಂದ್ರೆ ಸಿದ್ಧಲಿಂಗಯ್ಯನವರ ವೈಯಕ್ತಿಕ ಪರಿಚಯ, ಶಿಕ್ಷಣ, ವೃತ್ತಿ ಜೀವನ, ಅವರ ಸಾಹಿತ್ಯಿಕ ಕೊಡುಗೆ, ಅವರಿಗೆ ದೊರೆತಂಥ ಪ್ರಶಸ್ತಿ ಪುರಸ್ಕಾರಗಳು. ಇಷ್ಟು ಅಂಶಗಳನ್ನು ನಾವು ಈ 28ನೇ ಅವಧಿಯೊಳಗೆ ತಿಳ್ಕೊತೀವಿ. ಕವಿ ಸಿದ್ಧಲಿಂಗಯ್ಯನವರು ಫೆಬ್ರವರಿ 3, 1954ರಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ ಜನಿಸಿದರು. ಇವರ ತಂದೆ ಹೆಸರು ದೇವಯ್ಯ, ತಾಯಿ ಹೆಸರು ವೆಂಕಮ್ಮ. ದಲಿತ ಕವಿ ಅಂತಾನೆ ಪ್ರಸಿದ್ಧರಾದಂಥ ಸಿದ್ಧಲಿಂಗಯ್ಯನವರು ದಲಿತ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗಾಗಿ ಸಾಹಿತ್ಯವನ್ನು ರಚನೆ ಮಾಡಿದವರು. ಅಂಬೇಡ್ಕರ್, ಪೇರಿಯಾರ್, ವಸುದೇವ ಭೂಪಾಲ್, ಲೋಹಿಯಾ ಮುಂತಾದವರ ವಿಚಾರಧಾರೆಗಳಿಂದ ಆಕರ್ಷಿತರಾಗಿದ್ದವರು ಸಿದ್ಧಲಿಂಗಯ್ಯನವರು. ತನ್ನ ಸಮುದಾಯದಲ್ಲಿ ಕಿಚ್ಚು, ಸ್ವಾಭಿಮಾನದ ಜಾಗೃತಿ ಮೂಡಿಸೋದಕ್ಕಾಗಿ ಸತ್ವಪೂರ್ಣ ಕಾವ್ಯದ ಅಭಿವ್ಯಕ್ತಿಯಿಂದ ತನ್ನ ಒಡಲಾಳದ ಸಿಟ್ಟು, ಸೆಡವುಗಳನ್ನು ಹೊರಹಾಕಿ ದಲಿತರ ನೋವನ್ನು ಸಮರ್ಥವಾಗಿ ಅಕ್ಷರ ರೂಪಕ್ಕಿಳಿಸಿದಂಥ ಸಾಹಿತಿ ಸಿದ್ಧಲಿಂಗಯ್ಯನವರು. ಇಂಥ ಸಿದ್ಧಲಿಂಗಯ್ಯನವರ ಶಿಕ್ಷಣ ಹೇಗೆ ನಡೀತು, ಎಲ್ಲಿ ನಡೀತು? 1959ರಾಗ ಹೊಸಹಳ್ಳಿಯ ಬಿಸಿಲಮ್ಮನ ಗುಡಿಯಲ್ಲಿ ಅವರ ಅಕ್ಷರಾಭ್ಯಾಸ ಪ್ರಾರಂಭ ಆಯಿತು. 1974ರಾಗ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಿಂದ BA ಆನರ್ಸ್ ಪದವಿಯನ್ನು ಪಡ್ಕೊಂಡ್ರು. 1976ರಾಗ ಅದೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡ್ಕೊಂಡ್ರು. ನಂತರ ಪ್ರೊಫೆಸರ್ GS ಶಿವರುದ್ರಪ್ಪನವರ ಮಾರ್ಗದರ್ಶನದಾಗ ಗ್ರಾಮ ದೇವತೆಗಳು ಅನ್ನೋ ಪ್ರೌಢ ಪ್ರಬಂಧವನ್ನು ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡ್ಕೊಂಡ್ರು. ಅವರು PhD ಪದವಿಯನ್ನು ಪಡೆದ ನಂತರ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರ. ಮೊದಲಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸ್ತಾರ. ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ಯಾರ. ದಲಿತ ಸಂಘರ್ಷ ಸಮಿತಿ ಹಾಗೂ ಬಂಡಾಯ ಸಾಹಿತ್ಯ ಸಂಘಟನೆಗಳ ಸ್ಥಾಪಕ ಸದಸ್ಯರು ಕೂಡ ಇವರಾಗಿದ್ದರು. ಸಿದ್ಧಲಿಂಗಯ್ಯನವರು ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಅದರ ಮೂಲಕ ದಲಿತ ಸಂವೇದನೆಯನ್ನು ಹುಟ್ಟುಹಾಕ್ತವರು ಸಿದ್ಧಲಿಂಗಯ್ಯನವರು. ಅವರು ಸಾಹಿತ್ಯಿಕವಾಗಿ ಹೇಗೆ ಕೊಡುಗೆಯನ್ನು ಕೊಟ್ಟಾರ ಅನ್ನೋದನ್ನು ನೋಡೋಣ. ಹೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಮೆರವಣಿಗೆ, ಕಪ್ಪು ಕಾಡಿನ ಹಾಡು, ಆಯ್ದ ಕವಿತೆಗಳು, ಅಲ್ಲೇ ಕುಂತವರೆ, ನನ್ನ ಜನಗಳು ಮತ್ತು ಇತರ ಕವಿತೆಗಳು ಇವು ಸಿದ್ಧಲಿಂಗಯ್ಯನವರು ಬರೆದಂಥ ಕವನ ಸಂಕಲನಗಳು. ಹಕ್ಕಿ ನೋಟ, ರಸಗಳಿಗೆಗಳು, ಎಡಬಲ, ಉರಿಕಂಡಾಯ ಇವು ಅವರು ಬರೆದಂಥ ವಿಮರ್ಶನಾ ಕೃತಿಗಳು. ಏಕಲವ್ಯ, ನೆಲಸಮ, ಪಂಚಮ,
ಇವು ಅವ್ರು ಬರೆದಂಥ ನಾಟಕಗಳು. ಅವತಾರಗಳು, ಜನಸಂಸ್ಕೃತಿ, ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 1, ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 2 ಇವು ಅವರ ಬೇರೆ ಬೇರೆ ಲೇಖನಗಳ ಸಂಕಲನ ಪುಸ್ತಕಗಳು. ಎಲ್ಲ ಊರು ಕೇರಿದು ಬರೆದ ಮೇಲೆ ಅವರಿಗೆ ತಮ್ಮ ಕೇರಿ ಒಳಗಡೆ ಇಳಿದು ನೋಡ್ಕೋಬೇಕು ಅಂತ ಆಸೆ ಆಯ್ತು. ಸುತ್ತಮುತ್ತಲಿನ ಕೇರಿನೆಲ್ಲ ಅಧ್ಯಯನ ಮಾಡಿದ ಮೇಲೆ ತಮ್ಮ ಕೇರಿಯನ್ನು ಅಧ್ಯಯನ ಮಾಡಬೇಕು ಅಂತ ಅನಿಸ್ತು. ಕೇರಿಯಲ್ಲಿರ್ತಕ್ಕಂಥ ಜನಜೀವನವನ್ನು ಹೊರ ಹಾಕಿದ ನಂತರ ತಮ್ಮ ಜೀವನದ ಅನುಭವವನ್ನು ಹೊರ ಹಾಕಬೇಕು ಅಂತ ಅನಿಸ್ತು. ಆವಾಗ ಅವ್ರು ಬರೆದಿದ್ದೇ ಆತ್ಮಕಥೆ. ಅದರ ಹೆಸರು ಊರು ಕೇರಿ. ಅದರಲ್ಲಿ 2 ಭಾಗಗಳದವರಿ. ಊರು ಕೇರಿ ಭಾಗ 1, ಊರು ಕೇರಿ ಭಾಗ 2. ಸಿದ್ಧಲಿಂಗಯ್ಯನವರ ಸಾಹಿತ್ಯ ಸೇವೆಯನ್ನು ಗಮನಿಸಿ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದವು. ಹಾಗಾದರೆ ಅವ್ರು ಪಡೆದಂಥ ಪ್ರಶಸ್ತಿಗಳು ಯಾವ್ಯಾವು? ಉತ್ತಮ ಚಲನಚಿತ್ರ ಗೀತ ರಚನೆಗಾಗಿ ಕರ್ನಾಟಕ ಸರ್ಕಾರ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, 2 ಸಲ ಕನ್ನಡ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯತ್ವ, ಸಂದೇಶ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ, ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿ, ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪ್ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ. 2015ರಾಗ ಶ್ರವಣಬೆಳಗೊಳದಾಗ ನಡೆದಂಥ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ನಂತರ ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಇವು ಅವರ ಸಾಮಾಜಿಕ ಮತ್ತು ಸಾಹಿತ್ಯ ಸೇವೆಗಾಗಿ ಸಂದಂಥ ಪ್ರಶಸ್ತಿ ಪುರಸ್ಕಾರಗಳು. ಇವಾಗ ಇವರ ಪರಿಚಯದಿಂದ ನಾವೇನು ತಿಳ್ಕೊಂಡ್ವಿ ಅಂತಂದ್ರೆ ಸಿದ್ಧಲಿಂಗಯ್ಯನವರ ಸಾಹಿತ್ಯಿಕ ಕೊಡುಗೆ ಅರ್ಥ ಆಯಿತು. ಜೊತೆಗೆ ದಲಿತರ ಪರವಾಗಿ ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯದೊಳಗಡೆ ಹೇಗೆ ಕಾಳಜಿಯನ್ನು ತೋರಿಸಿದ್ದಾರೆ ಅನ್ನೋದು ಕೂಡ ಅವರ ಸಾಹಿತ್ಯವನ್ನು ಓದ್ಕೊಂಡಾಗ ನಮಗೆ ಅರಿವಾಗ್ತದೆ. ಇವಾಗ ಅವರ ಆತ್ಮಕಥೆಯಿಂದ ಆಯ್ಕೆ ಮಾಡಿಕೊಂಡಂಥ ಮಹಾತ್ಮ ಗಾಂಧಿಯವರ ಮಾತು ಕೇಳಿದ್ದ ಮಂಚಿನ ಬೆಲೆಯ ತಾತ ಅನ್ನೋ ಭಾಗನ ನೋಡೋಣ. ಇದು 29ನೇ ಅವಧಿ. ಮೊದಲಿಗೆ ಇದರಲ್ಲಿ ಬರ್ತಕ್ಕಂಥ ಉಪಶೀರ್ಷಿಕೆಗಳು ಯಾವ್ಯಾವು? ಪ್ರಸ್ತಾವನೆ, ಸಿದ್ಧಲಿಂಗಯ್ಯನವರ ತಾತ, ಸಿದ್ಧಲಿಂಗಯ್ಯನವರ ಅಜ್ಜಿ, ಅವರ ಜೊತೆ ಹೋದಾಗ ಸಿದ್ಧಲಿಂಗಯ್ಯನವರಿಗೆ ಆದಂಥ ಅನುಭವಗಳು, ಸಿದ್ಧಲಿಂಗಯ್ಯನವರ ಮನೆಯಲ್ಲಿ ಮೀನಿನ ಆಚರಣೆ, ಮನೆಯಲ್ಲಿಯ ಮಾಗಡಿ ದನದೊಂದಿಗೆ ಬಾಲಕ ಸಿದ್ಧಲಿಂಗಯ್ಯನವರ ಒಡನಾಟ, ಕಳ್ಳರ ಹಾವಳಿ ಕೇಳಿ ಹೆದರಿದ ಮಂಚನ ಬೆಲೆಯ ಜನ. ಇಷ್ಟು ವಿಷಯಗಳನ್ನು ನಾವು ಇಲ್ಲಿ ನೋಡ್ತೀವಿ. ಫಸ್ಟ್ ಒನ್ ಪ್ರಸ್ತಾವನೆ. ಮಹಾತ್ಮ ಗಾಂಧಿಯವರ ಮಾತು ಕೇಳಿದ್ದ ಮಂಚನ ಬೆಲೆಯ ತಾತ ಅನ್ನೋ ಆತ್ಮಕಥೆ ಭಾಗವನ್ನು ಸಿದ್ಧಲಿಂಗಯ್ಯನವರ ಆತ್ಮಕಥೆ ಊರು ಕೇರಿ ಇಂದ ಆಯ್ಕೆ ಮಾಡಿಕೊಂಡೇವಿ. ಸಿದ್ಧಲಿಂಗಯ್ಯನವರು ತಮ್ಮ ಬಾಲ್ಯ ಜೀವನದ ಕೆಲವು ನೆನಪುಗಳನ್ನು ಇಲ್ಲಿ ದಾಖಲಿಸ್ಯಾರ. ತುಂಬ ಸ್ವಾರಸ್ಯಪೂರ್ಣವಾಗಿ ವೈಯಕ್ತಿಕ ಸಾಂಸಾರಿಕ ಜೀವನದ ಕೆಲವು ಪ್ರಮುಖ ಪ್ರಸಂಗಗಳನ್ನು ಇಲ್ಲವರು ಹಂಚಿಕೊಂಡಾರ. ತಮ್ಮ ಶಾಲಾ ದಿನದ ಪ್ರಮುಖ ಅನುಭವಗಳನ್ನು ಕೂಡ ಪರಿಣಾಮಕಾರಿಯಾಗಿ ದಾಖಲಿಸ್ಯಾರ. ಗ್ರಾಮೀಣ ಬದುಕಿನ ರೀತಿ ನೀತಿ, ಆಚಾರ ವಿಚಾರ, ಬಾಲ್ಯ ಜೀವನದ ತುಂಟಾಟಗಳು ಬದುಕಿಗೆ ಒಂದು ಗುರಿಯನ್ನು ಮುಟ್ಟಿಸಲಿಕ್ಕೆ ಹೆಂಗೆ ಸಹಾಯಕಾರಿ ಆಗ್ತವೆ ಅನ್ನೋದನ್ನು ತುಂಬ ಮಾರ್ಮಿಕವಾಗಿ ಚಿತ್ರಿಸಿರೋದು ಈ ಆತ್ಮಕಥೆ ಭಾಗದ ವಿಶೇಷತೆ. ಫಸ್ಟಿಗೆ ಸಿದ್ಧಲಿಂಗಯ್ಯನವರ ತಾತ ನೋಡೋಣ. ಸಿದ್ಧಲಿಂಗಯ್ಯನವರ ಮನೆಯವರಿಗೆಲ್ಲ ಮಾಗಡಿಗಿಂತ ಮಂಚನ ಬೆಲೆ ಇಷ್ಟ ಆಗ್ತಿತ್ತು. ಯಾಕಂದ್ರೆ ಅದು ವರ್ಣಮಯ ಆಗಿತ್ತು. ಊರಿನ ಜನರೆಲ್ಲರೂ ಅವರನ್ನು ಅಕ್ಕರೆಯಿಂದ ಮಾತಾಡಿಸ್ತಾ ಇದ್ರು. ಹುಡುಗರೆಲ್ಲರಲ್ಲೇ ಸಾಹಸಿಗಳ ಥರ ಕಾಣ್ತಿದ್ರು. ಅಂಗಡಿ ಇಟ್ಟಂಥ ಮುಸಲ್ಮಾನರು ಇವರನ್ನು ಗುರುತು ಹಿಡಿದು ಅವರನ್ನು ಕರೆದು ಏನಾದರೂ ತಿನ್ನಾಕ ಕೊಡ್ತಿದ್ರು. ಸಿದ್ಧಲಿಂಗಯ್ಯನವರ ತಾತನ ಹೆಸರು ಪೂರಯ್ಯ ಅಂತ. ಬಹಳ ಜೋರಿನ ಮನುಷ್ಯ ರೀ. ಈತನ ದನಿ ಕೇಳಿ ಮನೆ ಹೆಂಗಸರೆಲ್ಲ ಗಡಗಡ ನಡುಗ್ತಿದ್ರು. ಈತ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ನಾಮ ಧರಿಸೋದ್ರಾಗ ಬಹಳಷ್ಟು ಸಮಯವನ್ನು ಕಳೀತಿದ್ದ. ಆಮೇಲೆ ಕಚ್ಚೆ ಪೇಟ ಧರಿಸಿ ಪಡಸಾಲಿ ಒಳಗೆ ಕುತ್ಕೋತಿದ್ದ. ಈತ ಪಡಸಾಲಿ ಒಳಗೆ ಕುತ್ಕೊಂಡ್ರೆ ಸಾಕು ಅವನಿಗೆ
ಸಿದ್ಧಲಿಂಗಯ್ಯನವ್ರಿಗೆ ಮತ್ತಿತರ ಹುಡುಗರಿಗೆ ಬೆಳ್ಳಿ ಲೋಟದಂಗೆ ಕಾಣ್ತಕ್ಕಂಥ ಹಿತ್ತಾಳಿ ಲೋಟದಾಗ ಟೀ ಕೊಡ್ತಾ ಇದ್ರು. ಇಂಥ ರುಚಿಯಾದ ಟೀಯನ್ನು ಕುಡಿದಿದ್ದು ಸಿದ್ಧಲಿಂಗಯ್ಯನವರು ತುಂಬ ಅಪರೂಪ ಅಂತ ಅವರೇ ಹೇಳ್ಕೊತಾರೆ. ತಾತ ಮಹಾತ್ಮ ಗಾಂಧೀಜಿಯವರ ಮಾತು ಕೇಳಿದ್ರು, ಭಾಷಣ ಕೇಳಿದ್ರು, ಅವರನ್ನು ದೂರದಿಂದ ನೋಡೇನೆಂತ ಮಕ್ಕಳ ಹತ್ರ ತಮ್ಮ ಅನುಭವವನ್ನು ಹಂಚ್ಕೋತಿದ್ರು. ಗಾಂಧೀಜಿಯವರ ಅವತ್ತು ಭಾಷಣ ಮಾಡಬೇಕಾದ್ರೆ ಯಾರು ಕುಡಿಯೋದಿಲ್ವೋ ಅವ್ರ ಕೈ ಎತ್ತರಿ ಅಂದ್ರಂತ. ಆಗ ಸಿದ್ಧಲಿಂಗಯ್ಯನವರ ಅಜ್ಜ ಕೈ ಎತ್ತಿದ್ರಂತ. ಹೀಗಾಗಿ ಆ ಮನೆಯಲ್ಲಿ ಮದ್ಯಪಾನ ಇರಲಿಲ್ಲ. ಇದು ಸಿದ್ಧಲಿಂಗಯ್ಯನವರ ತಾತನ ಬಗ್ಗೆ ಆಯಿತು. ಇನ್ನು ಬಾಲಕ ಸಿದ್ಧಲಿಂಗಯ್ಯನವರು ತನ್ನ ಅಜ್ಜಿಯೊಂದಿಗೆ ಎಲ್ಲಾದರೂ ಹೋದಾಗ ಅವರಿಗೆ ಉಂಟಾದಂಥ ಅನುಭವಗಳನ್ನು ನೋಡೋಣ. ಸಿದ್ಧಲಿಂಗಯ್ಯನವರ ಅಜ್ಜಿ ಜನಪದ ಕಥೆಗಳ ಆಗರ ಆಗಿದ್ದರು. ಬೇರೆ ಊರಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನಗಳಿಗೆ, ಮದುವೆ ಮುಂಜೆಗಳಿಗೆ ಇವರಜ್ಜಿ ಹೋಗ್ತಾ ಇದ್ರು. ಜೊತೆಗೆ ಸಿದ್ಧಲಿಂಗಯ್ಯನವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಒಂದಿನ ಬೀದಿಯೊಳಗಡೆ ಸಿದ್ಧಲಿಂಗಯ್ಯನವರು ಜೋರಾಗಿ ಓಡ್ತಿದ್ರು. ಎದುರು ಬರ್ತಾ ಇದ್ದಂಥವರ ಬಟ್ಟೆಗೆ ಅವ್ರ ಕೈ ತಾಕ್ತು. ಆ ವ್ಯಕ್ತಿ ಭಾಳ ಸಿಟ್ಟುಗೊಂಡು ಅಲ್ಲೇ ನಿಂತು ಸಿದ್ಧಲಿಂಗಯ್ಯನವರನ್ನು ಹೆದರಿಸಿದ, ಬೈದ. ಆಗ ಅಜ್ಜಿ ಬಂದು ಆ ವ್ಯಕ್ತಿಯನ್ನು ಪರಿಪರಿಯಾಗಿ ಕ್ಷಮೆ ಕೇಳಿ, ತಪ್ಪಾಯಿತು, ಇದೊಂದು ಸಲ ಕ್ಷಮಿಸ್ಬಿಡಿ ಚಿಕ್ಕವನಂತ ಹೇಳಿದ ಮೇಲೆ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ. ಆತ ಕೋಪಗೊಂಡಿದ್ದು ಯಾಕಂದ್ರೆ ಸವರ್ಣೀಯನಾದ ನನ್ನನ್ನು, ಅಂದ್ರೆ ಮೇಲ್ಜಾತಿಯವನಾದಂಥ ನನ್ನನ್ನು ಕೆಳಜಾತಿಯವನಾದಂಥ ಸಿದ್ಧಲಿಂಗಯ್ಯ ಮುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಆ ವ್ಯಕ್ತಿ ಕೋಪಗೊಂಡಿದ್ದಾರೆ. ಮೊಮ್ಮಗನ ಅಚಾತುರ್ಯದಿಂದ ಮೇಲ್ಜಾತಿಯವರ ಕೋಪಕ್ಕೆ ತುತ್ತಾಗ್ಬಿಟ್ಟಿವೆಲ್ಲ ಅಂತ ತಿಳ್ಕೊಂಡು ಅಜ್ಜಿ ಹೆದರಿದ್ರು. ಅಂದಿನಿಂದ ಸಿದ್ಧಲಿಂಗಯ್ಯನವರಿಗೆ ಓಡಬಾರ್ದು ಅಂತ ತಾಕೀತು ಕೂಡ ಮಾಡಿದರು. ಅವ್ರು ಹೇಳ್ತಾರ, ದೊಡ್ಡವರು ಯಾರೇ ಕಾಣಲಿ ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಸ್ವಾಮಿ ಅಂತ ಹೇಳಬೇಕಂತ ಕಡ್ಡಾಯ ಮಾಡ್ತಾರೆ. ಸಿದ್ಧಲಿಂಗಯ್ಯನವರು ಈ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಎಲ್ಲರ ಹೊಗಳಿಕೆಗೆ ಪಾತ್ರ ಆಗ್ತಾರೆ. ಹಿಂಗೆ ಒಂದ್ಸಲ ಅಜ್ಜಿ ಜೊತೆ ಯಾವುದೋ ಒಂದು ಊರಿಗೆ ಹೋಗಿದ್ರು. ಅದು ಮದುವೆ, ಬಹಳ ವಯಸ್ಸಾಗಿತ್ತು, ಕನ್ಯೆ ಇನ್ನೂ ಚಿಕ್ಕವಳಿದ್ರು. ಆ ಮದುವೆ ಒಳಗಡೆ ಒಂದು ಹುಡುಗ, ದೊಡ್ಡ ಹುಡುಗ ಇದ್ದ. ಆತ ಮದುವೆ ಆಗ್ತಕ್ಕಂಥ ವರನ ಮೊದಲನೇ ಹೆಂಡತಿಯ ಮಗ. ಇದು ಆ ವರನಿಗೆ ಎರಡನೇ ಮದುವೆ ಆಗಿತ್ತು. ಆತ ಮದುವೆ ಆಗ್ತಕ್ಕಂಥ ಹುಡುಗಿಗಿಂತ ಆತನ ಮಗ ಬಹಳ ದೊಡ್ಡವಿದ್ದ, ಈಕೆ ಬಹಳ ಚಿಕ್ಕವಳಿದ್ರು. ಈ ಅನುಭವವನ್ನು ಕವಿ ಸಾಹಿತಿ ಸಿದ್ಧಲಿಂಗಯ್ಯನವರು ಇಲ್ಲಿ ಹಂಚ್ಕೋತಾರ. ಯಾಕಂತಂದ್ರೆ ಎಂತೆಂಥ ಅನುಭವಗಳಾದವು ಅಂತ ಅವ್ರು ಇಲ್ಲಿ ಹೇಳ್ಯಾರ. ಮೇಲ್ಜಾತಿಯವರನ್ನು ಕೆಳಜಾತಿಯವರು ಮುಟ್ಟಿಸ್ಕೋತಿದ್ದಿಲ್ಲ ಅನ್ನೋದನ್ನು ಅವ್ರು ಹೇಳಬೇಕು. ಜೊತೆಗೆ ವಯಸ್ಸಲ್ಲಿ ತುಂಬ ದೊಡ್ಡವರು, ಮುದುಕರಾದಂಥವರು ಸಣ್ಣ ಎಳೆ ವಯಸ್ಸಿನ ಹೆಣ್ಮಕ್ಳನ್ನು ಮದುವೆ ಆಗ್ತಿದ್ರು ಅನ್ನೋದನ್ನು ಇಲ್ಲಿ ಸಾಹಿತಿ ಹೇಳಬೇಕು. ಹೀಗಾಗಿ ಅವರು ಈ ಎರಡು ಅನುಭವಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸಿದ್ಧಲಿಂಗಯ್ಯನವರ ಮನೆಯಲ್ಲಿ ಮೀನಿನ ಆಚರಣೆ. ಸಿದ್ಧಲಿಂಗಯ್ಯನವರ ಅಜ್ಜಿ, ತಾಯಿ ಮತ್ತು ಅತ್ತೆ ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್, ತುಂಬ ಪರಿಣಿತಿಯನ್ನು ಹೊಂದಿದ್ರು. ಅವರು ನದಿಯಲ್ಲಿ ಓಡಾಡ್ತಾ ಮೀನನ್ನು ಹಿಡಿತಾ ಇದ್ರು. ಸಿದ್ಧಲಿಂಗಯ್ಯ ಮತ್ತು ಇತರ ಮಕ್ಕಳೆಲ್ಲ ಕೂಡಿ ಅವ್ರ ಹಿಂದೆ ಚೀಲ ಹಿಡ್ಕೊಂಡು ಓಡ್ತಾ ಇದ್ರು. ಅವರು ಹಿಡಿದಂಥ ಮೀನುಗಳನ್ನು ಈ ಚೀಲದೊಳಗೆ ಹಾಕ್ತಿದ್ರು. ಆ ಚೀಲದಾಗ ಹಾಕಿದ ಮೇಲೆ ಆ ಚೀಲದ ಬಾಯಿಯನ್ನು ಮುಚ್ಚಿ ಗಟ್ಟಿಯಾಗಿ ಹಿಡೋದು ಇವ್ರ ಕೆಲಸ ಆಗಿತ್ತು, ಮಕ್ಕಳ ಕೆಲಸ. ಅದರ ಬಾಯಿ ಮುಚ್ಚೋದ್ರೊಳಗಡೆ ಇವ್ರ ಶಕ್ತಿ ಎಲ್ಲ ಖಾಲಿಯಾಗಿ ಹೋಗ್ತಿತ್ತು. ಅಂತೂ ಇಂತೂ ಮೀನು ಹಿಡಿದು ಸಂಜೆಗೆ ಬರ್ತಿದ್ರು. ರಾತ್ರಿ ಊಟಕ್ಕೆ ಮೀನು ಸಾರು ಮಾಡಬೇಕಲ್ಲ, ಅದಕ್ಕೆ ಮೀನುಗಳನ್ನು ಮನೆಗೆ ತಂದು ಅವುಗಳನ್ನು ಕಲ್ಲು ಮೇಲೆ ಬೂದಿ ಹಾಕಿ ಉಜ್ಜುತ್ತಾ ಇದ್ರು. ಮೀನುಗಳನ್ನು ಮನೆಗೆ ತಂದು ಅವುಗಳನ್ನು ಕಲ್ಲು ಮೇಲೆ ಹಾಕಿ ಉಜ್ಜುತ್ತಾ ಇದ್ರು ಬೂದಿ ಮೇಲೆ. ಒಂದು ದೊಡ್ಡ ಆಚರಣೆ ಅಂತ ಅನಿಸ್ತಿತ್ತು ಅವ್ರಿಗೆ ಆ ಥರ ಉಜ್ಜೋದು. ಆ ಹೆಣ್ಮಕ್ಳು ಕಲ್ಲು ಮೇಲೆ ಬೂದಿ ಹಾಕಿ ಮೀನನ್ನು ಉಜ್ಜಬೇಕಾದ್ರೆ ಸಿದ್ಧಲಿಂಗಯ್ಯ ಮತ್ತು ಇತರ ಹುಡುಗರು ಅದ್ರ ಪಕ್ಕ ನಿಂತ್ಕೋತಿದ್ರು, ನೀರಿನ ಒಂದು ಪಾತ್ರೆ ಹಿಡ್ಕೊಂಡು. ಯಾವಾಗ ಅವ್ರು ನೀರು ಹಾಕಂತಾರ ಆವಾಗ ಅದ್ರ ಮ್ಯಾಗ ನೀರು ಹಾಕ್ತಾ ಇದ್ರೆ ಆ ನೀರು ಹಾಕ್ಕೊಂಡು ಮತ್ತೆ ಇವರು ಉಜ್ಜಾಕ ಸ್ಟಾರ್ಟ್ ಮಾಡ್ತಾಯಿದ್ರು. ಇದೆಲ್ಲ ಮುಗಿದ ಮೇಲೆ ರಾತ್ರಿ ಮೀನಿನ ಸಾರು, ರುಚಿಯಾದ ಊಟ ಇರ್ತಿತ್ತು. ಹಿಂಗೆ ಅವ್ರ ಮನೆಯಾಗ ಮೀನಿನ ಆಚರಣೆ ನಡೀತಿತ್ತು. ಮುಂದೆ ಮನೆಯಲ್ಲಿಯ ಮಾಗಡಿ ದನದೊಂದಿಗೆ ಬಾಲಕ ಸಿದ್ಧಲಿಂಗಯ್ಯನವರ ಒಡನಾಟ. ಬಾಲಕ ಸಿದ್ಧಲಿಂಗಯ್ಯನವರ ತಾತನ ಮನೆ ಒಳಗೆ ಮಂಚನ ಬೆಲೆಯಲ್ಲಿ ಬಹಳ ದನಗಳಿದ್ವು.
ಮಾಗಡಿಯಿಂದ ತಂದಂಥ ಒಂದು ದನ ಕೂಡ ಮಂಚನ ಬೆಲೆ ತಾತನ ಮನೆಯಲ್ಲಿ ಇತ್ತು. ಅದು ಮಾಗಡಿಯಿಂದ ತಂದಂಥ ದನ ಆಗಿದ್ದಕ್ಕೆ ಅದಕ್ಕೆ ಮಾಗಡಿ ದನ ಅಂತ ಕರೀತಾ ಇದ್ರು. ಅದು ನಮ್ಮ ಊರಿನ ದನ ಅಂತ ತಿಳ್ಕೊಂಡು ಸಿದ್ಧಲಿಂಗಯ್ಯನವರು ಅದನ್ನು ವಿಶೇಷವಾಗಿ ಪ್ರೀತಿ ಮಾಡ್ತಿದ್ರು. ಯಾವಾಗಲೂ ಅದರ ಒಡನಾಟದಾಗ ಇರ್ತಿದ್ರು. ಆ ದನ ಕೂಡ ಇವರನ್ನು ತುಂಬ ಆತ್ಮೀಯ ನೋಟದಿಂದ ನೋಡ್ತಾ ಇತ್ತು. ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಬೆಸೀತಿತ್ತು. ಆ ದನನ ನೋಡಿದಾಗೆಲ್ಲ ಸಿದ್ಧಲಿಂಗಯ್ಯನವರಿಗೆ ಅವರ ಮಾಗಡಿಯ ನೆನಪುಗಳು ಆಗ್ತಾ ಇದ್ವು. ಜೊತೆಗೆ ಬೆಂಗಳೂರಲ್ಲಿ ಇದ್ದಂಥ ಅವರ ತಂದೆಯ ನೆನಪು ಕೂಡ ಅವರಿಗೆ ಆಗ್ತಾ ಇತ್ತು. ಆ ದನವನ್ನು ನೋಡಿದಾಗ ಆ ಮಾಗಡಿ ದನದೊಂದಿಗೆ ಅವ್ರಿಗೊಂದು ಆತ್ಮೀಯ ಒಡನಾಟ ಎಂಥದಂದ್ರೆ, ಮನುಷ್ಯರು ಹೆಂಗೆ ಒಡನಾಡ್ತಾರಲ್ಲ, ಪ್ರೀತಿಸ್ತಾರಲ್ಲ, ಹಂಗೆ ಅವರು ಆ ಪ್ರಾಣಿಯೊಂದಿಗೆ ಮನುಷ್ಯನನ್ನು ಪ್ರೀತಿಸುವ ಥರ ಇರ್ತಾ ಇದ್ರು. ಇನ್ನು ಮುಂದಿನ ಪಾಯಿಂಟ್, ಕಳ್ಳರ ಹಾವಳಿ ಕೇಳಿ ಹೆದರಿದ ಮಂಚನ ಬೆಲೆಯ ಜನ. ಮಂಚನ ಬೆಲೆ ಒಳಗಡೆ ಎಂದೂ ಕೂಡ ಕಳ್ತನ ಆಗಿದ್ದಿಲ್ಲ. ಸಂಜೆ ಆದ್ರೆ ಸಾಕು ಬುಡ್ಡಿ ದೀಪ ಹಚ್ಚಿ ಅಂದ್ರೆ ಲಾಟನ್ ಹಚ್ಚಿ ಅದ್ರ ಬೆಳಕಿನ್ಯಾಗ ಅಂಗಳದಾಗ ಕತೆ ಹಾಡು ಹಾಸ್ಯಗಳಲ್ಲಿ ಎಲ್ಲ ಜನ ತೊಡಗ್ತಿದ್ರು. ಒಂದು ದಿನ ಮಂಚನ ಬೆಲೆಯ ಸುತ್ತ ಎಲ್ಲೋ ಇದ್ದಂಥ ಚಿಕ್ಕನಹಳ್ಳಿಗೆ ನಿನ್ನೆ ರಾತ್ರಿ ಕಳ್ಳರು ಬಂದಿದ್ರು ಅಂತ ಯಾರೋ ಹೇಳಿದ್ರು. ಮನೆ ಬಾಗಿಲು ಒಡೆದು ಒಳಗೆ ನುಗ್ಗಿ ಕಳ್ಳರು ಎಂಥದೋ ಒಂದು ಪುಡಿಯನ್ನು ಮುಖದ ಮೇಲೆ ಎಸೆದ್ರು. ಆ ಪುಡಿಯನ್ನು ಎಸೆದ ತಕ್ಷಣ ಮನೆಯವರೆಲ್ಲ ಮೂರ್ಛೆ ಹೋಗಿ ಬಿದ್ದರು. ಆವಾಗ ಕಳ್ಳರು ಮನೆಯೊಳಗಿದ್ದಂಥ ಎಲ್ಲ ಸಾಮಾನುಗಳನ್ನು ದೋಚ್ಕೊಂಡು ಹೋದ್ರೆ. ಕಳ್ಳರು ಹೋದ ಬಹಳ ಹೊತ್ತಿಗೆ ಮನೆಯವ್ರಿಗೆ ಎಚ್ಚರ ಆಯಿತು ಅನ್ನೋ ಸುದ್ದಿ ಮಂಚನ ಬೆಲೆಯೆಲ್ಲ ಹಬ್ಬಿಬಿಡುತ್ರಿ. ಹೀಗಾಗಿ ಮಂಚನ ಬೆಲೆಯ ಜನ ಬಹಳ ಹೆದರ್ತಾ ಇದ್ರು. ಎಲ್ಲೇ ಹೋದರೂ ಕಳ್ಳರ ವಿಷಯನ ಮಾತಾಡ್ತಿದ್ರು. ಯಾರು ಬಂದರೂ ಕಳ್ಳರು ಬಂದ್ರೇನು ಅಂತ ಹೆದರ್ತಾ ಇದ್ರು. ಅಂಥ ಒಂದು ಭಯವನ್ನು ಹುಟ್ಟಿಸಿತ್ತು ಆ ಕಳ್ಳರ ಹಾವಳಿ. ಈ ಅವಧಿಯಲ್ಲಿ ನಾವು ಕಲಿತಂಥ ಈ ವಿಷಯದಿಂದ ನಮಗೆ ಏನು ಗೊತ್ತಾಗ್ತೈತೆ ಅಂದ್ರೆ, ಹಳ್ಳಿಗರ ಮನಸ್ಸು ಬಹಳ ಮುಗ್ಧ ಅಂತ ಗೊತ್ತಾಗ್ತದೆ ರೀ. ಪ್ರಾಣಿಗಳ ಜೊತೆ ಮನುಷ್ಯನ ಒಡನಾಟ ಅದು ಮನುಷ್ಯರ ಪ್ರೀತಿಯ ಒಡನಾಡಕ್ಕಿಂತನೂ ಮಿಗಿಲಾದದ್ದು ಅಂತ ಗೊತ್ತಾಗ್ತದೆ. ಆಮೇಲೆ ಮಹಾತ್ಮ ಗಾಂಧಿಯವರ ಮಾತಿಗೆ ಇದ್ದಂಥ ಮೌಲ್ಯ ಬೆಲೆ ಏನು ಅಂತ ಗೊತ್ತಾಗ್ತದೆ ರೀ. ಇನ್ನು 30ನೇ ಅವಧಿ. ಈ 30ನೇ ಅವಧಿಯಲ್ಲಿ ನಾವು ಏನು ಓದ್ತೀವಿ ಅಂತಂದ್ರೆ, ಶೀರ್ಷಿಕೆ ಬಾಲಕ ಸಿದ್ಧಲಿಂಗಯ್ಯನವರ ಅವ್ವೇರವಳ್ಳಿಯ ಅನುಭವಗಳು ಹಾಗೂ ಶಾಲಾ ಅನುಭವಗಳು. ಇದರ ಒಳಗಡೆ ಬರ್ತಕ್ಕಂಥ ಉಪಶೀರ್ಷಿಕೆಗಳು ಯಾವ್ಯಾವಂದ್ರೆ, ಅವ್ವೇರವಳ್ಳಿಗೆ ಬಂದ ಬಾಲಕ ಸಿದ್ಧಲಿಂಗಯ್ಯ, ಅವ್ವೇರವಳ್ಳಿಯ ಗ್ರಾಮ ದೇವತೆಯ ಹಬ್ಬ, ಶಾಲೆಗೆ ಸೇರಿಕೊಂಡ ಬಾಲಕ ಸಿದ್ಧಲಿಂಗಯ್ಯ, ಶಾಲೆಗೆ ಚಕ್ಕರ್ ಹಾಕಿ ನದಿಯ ಬಳಿ ಸಮಯ ಕಳೆಯುತ್ತಿದ್ದ ಬಾಲಕ ಸಿದ್ಧಲಿಂಗಯ್ಯ. ಇಷ್ಟು ವಿಷಯಗಳನ್ನು 30ನೇ ಅವಧಿಯಲ್ಲಿ ನಾವು ತಿಳ್ಕೊಳ್ತೀವಿ. ಅದರಲ್ಲಿ ಇವಾಗ ಮೊದಲನೇ ಅಂಶ, ಅವ್ವೇರವಳ್ಳಿಗೆ ಬಂದ ಬಾಲಕ ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ಮತ್ತು ಅವ್ರ ಮನೆಯವರೆಲ್ಲರೂ ಅವ್ವೇರವಳ್ಳಿಗೆ ಹೋದರು. ಆ ಊರಿನ ಪಕ್ಕದ ಪಾಳ್ಯದಲ್ಲಿ ಸಿದ್ಧಲಿಂಗಯ್ಯನವರ ತಾಯಿ ಅಕ್ಕ ಅಂದ್ರೆ ಸಿದ್ಧಲಿಂಗಯ್ಯನವರ ದೊಡ್ಡಮ್ಮ ವಾಸ ಆಗಿದ್ರು. ಅಲ್ಲಿ ಹೋದಾಗ ಅವ್ರ ದೊಡ್ಡಮ್ಮನ ಮಕ್ಕಳು ಸಿದ್ಧಲಿಂಗಯ್ಯನವರಿಗೆ ಅಕ್ಕ ತಮ್ಮ ಅಣ್ಣ ಆಗ್ತಿದ್ರು. ಅವರೆಲ್ಲ ಎಮ್ಮೆ ಮೇಲೆ ಹತ್ಕೊಂಡು ಊರೆಲ್ಲ ಅಡ್ಡಾಡ್ತಾ ಇದ್ರು. ಅದನ್ನು ನೋಡಿ ಸಿದ್ಧಲಿಂಗಯ್ಯನವರಿಗೆ ಆಶ್ಚರ್ಯ ಆಗ್ತದೆ. ಬೆಳಗಾದ್ರೆ ಸಾಕು ಅವ್ರ ಮನೆ ಮುಂದಿನ ಬೆಟ್ಟದ ಕೆಳಗಡೆ ನವಿಲುಗಳು ಹಿಂಡಾಗಿ ಕುಣಿತಿದ್ವು. ಕೆಳಕ್ಕೆ ಹೋದ್ರೆ ಅರ್ಕಾವತಿ ನದಿ ಹರಿತಾ ಇತ್ತು. ಅದು ಬೆಟ್ಟ ಗುಡ್ಡ ಮರಗಳನ್ನು ಸುತ್ತ ಹಾಕಿ ಮಂಚನ ಬೆಲೆ ಕಡೆಗೆ ಹೋಗ್ತಿತ್ತು. ಸಿದ್ಧಲಿಂಗಯ್ಯನವರ ದೊಡ್ಡಪ್ಪ ಕಾಳಿಂಗಯ್ಯ ಬಹಳಷ್ಟು ಪ್ರಸಿದ್ಧವಾದಂಥ ವ್ಯಕ್ತಿ ಆ ಊರಾಗ. ರಾತ್ರಿ ಹೊತ್ತು ಬಂದೂಕ್ ಹಿಡಿದು ಬೇಟೆಗೆ ಹೋಗ್ತಾ ಇದ್ರು. ಸಿದ್ಧಲಿಂಗಯ್ಯನವರು ಮೊಲದ ಮಾಂಸದ ರುಚಿ ನೋಡಿದ್ದೇ ಪಾಳ್ಯದಲ್ಲಿ ತಮ್ಮ ದೊಡ್ಡಮ್ಮನ ಮನೆಯೊಳಗೆ. ಇನ್ನು ಇದರ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಅವ್ವೇರವಳ್ಳಿಯ ಗ್ರಾಮ ದೇವತೆಯ ಹಬ್ಬ. ಅವ್ವೇರವಳ್ಳಿಯ ಗ್ರಾಮ ದೇವತೆಯ ಹಬ್ಬ ತುಂಬ ಸ್ವಾರಸ್ಯಕರವಾದಂಥ ಸಂಗತಿ. ದೇವರು ಮೈ ದುಮ್ಮಿ ಬಹಳ ದೂರ ಓಡ್ತಿತ್ತು. ಜನ ಅದ್ರ ಹಿಂದಿಂದ ಓಡ್ತಿದ್ರು. ದೇವರು ಓಡಿ ಸುಸ್ತಾದ್ಮೇಲೆ ಒಂದು ಕಡೆ ಗಕ್ಕಂತ ನಿಂತು ಬಿಡ್ತಿತ್ರಿ. ಜನ ಕೂಡ ನಿಂತು ಬಿಡ್ತಿದ್ರು. ಒಬ್ಬ ಯಜಮಾನ ಮನುಷ್ಯ, ಸಣ್ಣ ದೇಹದ ಮುದುಕ, ಆತ ದೇವರನ್ನ ತರಾಟೆಗೆ ತಗೊಂತಿದ್ದ. ಯಜಮಾನ ದೇವರನ್ನ ಕುರಿತು ಇಷ್ಟು ದಿನ ಎಲ್ಲೋಗಿದ್ದೆ ಅಂತ ಕೇಳ. ಆಗ ದೇವರು, ನಿಮ್ಮೂರೊಂದೇನ ನಂಗಿರೋದು, 3 ಲೋಕನ ನೋಡ್ಕೋಬೇಕಲ್ಲ ಅಂತ್ರಿ. ಆಗ ಯಜಮಾನ, ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ ಗೊತ್ತಾ ದೇವತೆ ಅಂತ ಕೇಳ್ದ. ಆಗ ದೇವತೆ ಹೇಳ್ತು,
ನಾನೇನು ಸುಖವಾಗಿದ್ದೇನಾ ಅಂತ. ಹಿಂಗೆ ದೈವ ಮತ್ತು ಮನುಷ್ಯರ ನಡುವೆ ಸಂಭಾಷಣೆ ಮುಂದುವರಿತಾ ಇತ್ತು. ನಂತರ ದೇವತೆ ಕುಣಿಲಿಕ್ಕೆ ತೊಡಗ್ತದರಿ. ದೇವತೆ ಕುಣಕ್ಕೆ ಶುರು ಮಾಡಿದ ತಕ್ಷಣ ಮನುಷ್ಯರು ಕೂಡ ಕುಣ್ಯಾಕ ಶುರು ಮಾಡ್ತಿದ್ರು. ಅಲ್ಲಿನ ವಾದ್ಯಗಳ ಅಬ್ಬರದಾಗ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಇನ್ನು ನೆಕ್ಸ್ಟ್ ಶಾಲೆಗೆ ಸೇರಿಕೊಂಡ ಬಾಲಕ ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ಊರೂರುಗಳನ್ನ ಸುತ್ತಕೊಂಡು ಆರಾಮಾಗಿದ್ರು. ಅಂಥ ಸಮಯದಾಗ ಅವ್ರ ಮಾವ ಅವರನ್ನು ಶಾಲೆ ಸೇರಿಸ್ಬೇಕು ಅಂತ ವಿಚಾರ ಮಾಡ್ತಾರ. ಮಂಚನ ಬೆಲೆ ಒಳಗೆ ಶಾಲೆ ಇರಲಿಲ್ಲ. ಪಕ್ಕದ ಆಣೆ ಕೆಂಪಯ್ಯನ ದೊಡ್ಡಿಯಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಗೆ ಸೇರಿದ ಒಂದೆರಡು ದಿನದಾಗ ಸಿದ್ಧಲಿಂಗಯ್ಯನವರು ಎಲ್ಲ ಮಕ್ಕಳ ಜೊತೆ ಹೊಂದ್ಕೊಂಡ್ರು. ಶಾಲೆಯಾಗ ಒಬ್ಬ ಮಾಸ್ತರು ಮತ್ತೊಬ್ಬ ಮೇಡಮ್ ಇದ್ರು. ಹುಡುಗರು ಇಬ್ಬರನ್ನು ಸರ್ ಅಂತ ಕರಿತಿದ್ರು. ಒಂದೇ ಕೊಠಡಿ ಇತ್ತು, ಅದ್ರಾಗ 4 ತರಗತಿಗಳು ನಡೀತಾ ಇದ್ವು. ಇಬ್ಬರು ಕುರ್ಚಿಗಳಲ್ಲಿ ಕುಳಿತು ಪಾಠ ಹೇಳ್ಕೊಡ್ತಿದ್ರು. ಹುಡುಗರು ನೋಡ್ತಿದ್ದಂಗ ರೀ ಇಬ್ಬರು ಜಗಳಾಡಕ್ಕೆ ಶುರು ಮಾಡ್ತಾ ಇದ್ರು. ಮೇಡಮ್ ಹಿಗ್ಗಾಮುಗ್ಗ ಬೈತಾ ಇದ್ರು, ಮಾಸ್ತರ್ ಮೇಡಮ್ಗೆ ಹೊಡಿತಾ ಇದ್ರು. ದಿನಾಲೂ ಇವ್ರ ಜಗಳ ಇರ್ತಿತ್ತು. ಇದು ಹುಡುಗರಿಗೆ ಒಂಥರ ಮನರಂಜನೆ ಆಗಿರ್ತಿತ್ತು ರೀ. ಆದರೂ ಗಾಬರಿ ಆದ್ರ ಥರ ಆ ಸರ್ಗಳ ಮುಂದವರು ನಟನೆ ಮಾಡ್ತಾಯಿದ್ರು. ಆ ಮಾಸ್ತರು ಮತ್ತು ಮೇಡಮ್ ಗಂಡ ಹೆಂಡತಿ ಅಂತ ಗೊತ್ತಾದ ಮೇಲೆ ಸಿದ್ಧಲಿಂಗಯ್ಯನವ್ರಿಗೆ ಅವರ ಜಗಳದಾಗಿದ್ದಂಥ ಆಸಕ್ತಿ ಕಡಿಮೆ ಆಯಿತು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಶಾಲೆಗೆ ಚಕ್ಕರ್ ಹಾಕಿ ನದಿಯ ಬಳಿ ಸಮಯ ಕಳೆಯುತ್ತಿದ್ದ ಬಾಲಕ ಸಿದ್ಧಲಿಂಗಯ್ಯ. ಮಾಸ್ತರು ಮತ್ತು ಮೇಡಮ್ ಶಾಲೆ ಮಕ್ಕಳನ್ನೆಲ್ಲ ಪಕ್ಕದ ಕಾಡಿಗೆ ತಮ್ಮ ಮನೆಗೆ ಸೌದೆ ತರಬೇಕಂತ ಆಡ್ತಿದ್ರು. ಮಾಸ್ತಾರ ಮನೆಗೆ ಸೌದೆ ಪುಳ್ಳೆ ಆಯೋದು ಹುಡುಗರ ಕೆಲಸ ಆಗಿ ಹೋಗ್ಬಿಡ್ತ್ರಿ. ಓದಂಗಿಲ್ಲ ಬರೆಯಂಗಿಲ್ಲ, ಮಾಸ್ತಾರ ಮನೆ ಚಾಕ್ರಿ ಮಾಡೋದ ಮಕ್ಕಳ ಕೆಲಸ ಆಗಿತ್ತು. ಬಿಸಿಲ್ನ್ಯಾಗ ಕಾಡಲ್ಲದು ಸೌದೆ ತರದು ಸಿದ್ಧಲಿಂಗಯ್ಯನವ್ರಿಗೆ ಕಷ್ಟಕರವಾಗಿ ಕಂಡುತ್ರಿ. ಅವರು ಶಾಲೆಗೆ ಹೋಗೋರಂಗ ಮನೆಯಿಂದ ಹೊರಡ್ತಿದ್ರು, ನದಿ ದಡಕ್ಕೆ ಬರ್ತಿದ್ರು. ಸ್ಲೇಟು ಪುಸ್ತಕ ನದಿ ದಡದಾಗಿಟ್ಟು ಅಂಗಿ ಕಡಿಸಿ ಅದನ್ನು ಅಲ್ಲೇ ಇಟ್ಟು ಶಾಲೆ ಬಿಡೋ ಸಮಯ ತನಕ ನೀರೊಳಗಡೆನೆ ಇರ್ತಾ ಇದ್ರು. ಒಂದೊಂದು ಸಲ ಶಾಲಾ ಮಕ್ಕಳು ಸೌದೆನ ಹುಡುಕ್ತಾ ನದಿ ಒಳಗೆ ಬರ್ತಿದ್ರು. ಅವ್ರು ನದಿ ಬಳಿ ಬಂದಾಗ ಅವ್ರ ಕಣ್ಣಿಗೆ ಕಾಣದಂಗೆ ಇವರು ಅಡುಕೋತಿದ್ರು ಸಿದ್ಧಲಿಂಗಯ್ಯನವರು. ಯಾರೂ ಕಣ್ಣಿಗೆ ಕಾಣ್ದಂಗೆ ಅಡುಕೊಂಡು ಶಾಲೆ ಮುಗಿದ್ಮೇಲೆ ನಾನು ಶಾಲೆಯಿಂದ ಬಂದೆ ಅನ್ನೋ ಥರ ವಾಪಸ್ಸು ಮನೆಗೆ ಹೋಗ್ತಿದ್ರು. ಅವ್ರಿಗೆ ಶಾಲೆಗೆ ಹೋಗಿ ಸೌದೆ ಆಯೋದಕ್ಕಿಂತ ನದಿಯಲ್ಲಿ ಈಜಾಡೋದೇ ಇಷ್ಟ ಆಗ್ತಿತ್ತು. ಇದಿಷ್ಟು ಮಹಾತ್ಮ ಗಾಂಧಿಯವರ ಮಾತು ಕೇಳಿದ್ದ ಮಂಚನ ಬೆಲೆಯ ತಾತ ಅನ್ನುವ ಆತ್ಮಕಥೆಯ ಭಾಗದ ಸ್ವಾರಸ್ಯ. ಇಲ್ಲಿಗೆ BA 3ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ 6 ಆತ್ಮಕಥೆಗಳ ಆಯ್ದ ಭಾಗಗಳು ಅನ್ನುವ ಪಠ್ಯದ ಸಿಲೆಬಸ್ ಕಂಪ್ಲೀಟ್ ಆಯಿತು. ಈ ಕಂಟೆಂಟ್ LMS ಅನ್ನು ಕಾಲೇಜು ಶಿಕ್ಷಣ ಇಲಾಖೆಯವರು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ತರಗತಿಯ ಪಠ್ಯವನ್ನು ಕೊಟ್ಟಾರ. ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಸ್ ಪ್ಲ್ಯಾನ್ ರೆಡಿ ಮಾಡಬೇಕು ಮೊದಲಿಗೆ, ಆಮೇಲೆ PPT ಮಾಡಬೇಕು, ಆಮೇಲೆ ಸ್ಟಡಿ ಮಟೀರಿಯಲನ್ನು ಸಿದ್ಧ ಮಾಡಬೇಕು, ಆಮೇಲೆ MCQಗಳನ್ನು ಮಾಡಬೇಕು. ತದಾದ ನಂತರ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಇದು 5 ಹಂತದಲ್ಲಿ ನಡೀತಕ್ಕಂಥ ಕೆಲಸ LMS. ಈ 5 ಹಂತದಲ್ಲಿ ಒಂದು ಕೆಲಸವನ್ನು ನಿರ್ವಹಿಸಿ ಒಂದು ಔಟ್ಕಮ್ ಅಂತ ಬರ್ತೈತ್ರಿ. ಆ ಔಟ್ಪುಟ್ ಮತ್ತು ಔಟ್ಕಮ್ ಏನಿದೆಯಲ್ಲ ಅದು ಪಾಠ ಮಾಡುವವರಿಗೆ ಒಂದು ರೆಫರೆನ್ಸ್ ಬುಕ್ಕೆ ವಿನಃ ಅದುವೇ ಪಾಠ ಅಲ್ಲ. ಅದೊಂದು ರೆಫರೆನ್ಸ್ ಬುಕ್. ಅದನ್ನು ಒಂದು ರೆಫರೆನ್ಸ್ ಬುಕ್ಕಾಗಿ ನಾವು ಬಳಸ್ಕೋಬೇಕು. ಅದನ್ನು ಒಬ್ಬ ಟೀಚರ್ ಅಭಿಪ್ರಾಯವಾಗಿ ನಾವು ತಗೋಬೇಕು, ಒಬ್ಬ ಟೀಚರ್ ವಿವರಣೆಯಾಗಿ ನಾವು ತಗೋಬೇಕು ವಿನಃ ಅದುವೇ ಪಾಠ ಮಕ್ಕಳಿಗೆ ಅದನ್ನೇ ಕೇಳಿಸಿ ಸಿಲೆಬಸ್ ಮುಗಿಸೋದು ಖಂಡಿತ ಅಲ್ಲ. ಮಕ್ಕಳಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆ ಇದನ್ನು ಜಾರಿಗೆ ತಂದಿರಬಹುದು ಅನ್ನೋದು ನನ್ನ ಅನಿಸಿಕೆ. ಈ LMS ತಂದಿರೋದ್ರಿಂದ ಟೀಚರ್ಸ್ ಅಪ್ಡೇಟ್ ಆಗ್ತಾ ಇದ್ದಾರೆ. ಅದಂತೂ ತುಂಬ ಸಂತೋಷದ ವಿಷಯ. ಅಷ್ಟೇ ಅಲ್ಲ, ಒಂದು ಜ್ಞಾನೋದಯ ಅಂತೂ ನಮಗೆಲ್ಲರಿಗೂ ಆಗ್ಯದ. ಏನು ಅಂದರೆ, ನಾವು ಬಹಳ ಹಿಂದದೇವಿ, ತಿಳಿಬೇಕಾಗಿರೋದು ಕಲಿಬೇಕಾಗಿರೋದು ತುಂಬಾ ಇದೆ ಅನ್ನೋದು ಇವಾಗ ನಮಗೆಲ್ಲರಿಗೂ ಕೂಡ ಮನದಟ್ಟಾಗೈತಿ. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಇವತ್ತಿನ ಜನ್ರೇಷನ್ಗೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಅನುಗುಣವಾಗಿ ನಾವು ಅಪ್ಡೇಟ್ ಆಗಲಿಕ್ಕೆ ಈ LMS ನಮಗೆ ಸಹಾಯ ಮಾಡ್ಯದ. ಇದು ಪ್ರಪ್ರಥಮ ಅವಧಿ ರೀ, ಅಂದರೆ ಮೊದಲನೇ ಸಲ ಕಾಲೇಜು ಶಿಕ್ಷಣ ಇಲಾಖೆ ಇದನ್ನು ಜಾರಿಗೆ ತಂದದ್ರಿ.
ಮೊದಲನೇ ಸಲ ನಾವೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವೊಂದು ತಪ್ಪು ತಡೆಗಳಾಗ್ತಕ್ಕಂಥ ಸಾಧ್ಯತೆಗಳದವು ಆಗಿದ್ದವು ಕೂಡ. ಆ ಎಲ್ಲ ತಪ್ಪು ತಡೆಗಳನ್ನು ತಿದ್ಕೋರಿ ಅಂದ್ರೆ ತಪ್ಪಾಗ್ತದೆ ರೀ. ನಾವೇನು ತಪ್ಪು ಮಾಡಿದ್ದೇವೋ ಅದನ್ನು ನಮಗೆ ತಿಳಿಸಿ. ID ಗಳು, ನಮ್ಮ ದೂರವಾಣಿ ಸಂಖ್ಯೆಗಳು ನಿಮ್ಮ ಹತ್ರ ಇದ್ದಾವೆ. ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ಸಲ ಆ ತಪ್ಪು ಆಗದೇ ಇರೋ ಹಂಗೆ ನಾವು ಎಚ್ಚರಿಕೆಯನ್ನು ಖಂಡಿತ ವಹಿಸ್ತೀವಿ. ಆಮೇಲೆ ಇನ್ನೊಂದು, ಬರೆಯಬೇಕಾರೆ ಅಥವಾ ಟೈಪ್ ಮಾಡಬೇಕಾದ್ರೆ ಕಣ್ ತಪ್ಪಿನಿಂದ ಮತ್ತು ಕೈ ತಪ್ಪಿನಿಂದ ಕೆಲವೊಂದು ಅಕ್ಷರ ದೋಷಗಳು ಕೂಡ ಆಗಿರೋದುಂಟು. ಅದನ್ನು ನೀವು ತಿದ್ದುಕೊಂಡು ಹೋದ್ರಿ, ನಾವು ಅದನ್ನು ಮತ್ತೆ ಓದಬೇಕಾದ್ರೆ ಆ ತಪ್ಪುಗಳು ಕಂಡಿವೆ ಅಂತಂದ್ರೆ ನಮ್ಮ ಕಾಲೇಜು ಹಂತದಲ್ಲಿ ನಾವು ಆ ತಪ್ಪನ್ನು ತಿದ್ಕೋತೀವಿ. ಆಮೇಲೆ ಕೆಲವು ಸಾರಿ ವರ್ಡಲ್ಲಿ ಟೈಪ್ ಮಾಡಿರ್ತೀವಿ, PDF ಕನ್ವರ್ಟ್ ಮಾಡಬೇಕಾರೆ ಅಥವಾ PPTಗಳನ್ನು PDF ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನಾವು ಬರೆದಿದ್ರೊಳಗಡೆ ಸ್ವಲ್ಪ ವ್ಯತ್ಯಾಸಗಳು